ಪ್ರಿಯ ವೀಕ್ಷಕರೇ, ಈ ದಿನ ದಡ್ಡಿ ಸೂರನಾಯಕ ವ್ಯಾಸಬೀಡರ ಸಾಂಸ್ಕೃತಿಕ ವೀರರ ಐತಿಹ್ಯದ ಮುಂದುವರೆದ ಭಾಗವನ್ನು ಇವತ್ತು ಮುಂದುವರಿಸ್ತಾ ಇದ್ದೀನಿ. ಸೂರನಾಯಕರನ್ನು ನಮ್ಮ ಮ್ಯಾಸ ನಾಯಕರ ಯಜಮಾನರು ಕುಲ 11ಕ್ಕೂ ದೊರೆ, ದಡ್ಡಿ ಸೂರೆ ಕುಲಕ್ಕೆ ಗುರು, ಬೂದಿ ಮುಚ್ಚಿದ ಕೆಂಡ ಭೂಲೋಕದ ಉದ್ದಂಡ ಅಂತಕ್ಕಂಥ ವಾಕ್ಯಗಳಿಂದ ಆತನನ್ನು ಬಣ್ಣಿಸ್ತಾರೆ. ಇಂತಹ ಒಬ್ಬ ಶರಣ ತನ್ನ ತಂದೆ ಮಾಡಿದ ತಪ್ಪಿಗೆ ತಾನೇ ಶಿಕ್ಷೆಯನ್ನು ಅನುಭವಿಸುತ್ತಾ ಹಿರೇಹಳ್ಳಿಯಲ್ಲಿ ಈತ ಲಿಂಗೈಕ್ಯವಾದ ಅಂತ ಹೇಳ್ತಾರೆ ಯಜಮಾನರು. ಈತಿಗೆ ಸಂಬಂಧಪಟ್ಟಂತಹ ಗುಡ್ಮೆದ್ಲರು, ಮಲ್ಲಿಕೇಟೆದ್ಲರು, ನಲದಮ್ಮ ನಾಯಕ, ನಲಬಾಪ್ಲರು, ಆಮೇಲೆ ಹೊಸಕೋಟೆ ಮಾಸಲಿಯವರು, ಕೊತ್ತಕೋಟೆ ಮಾಸಲಿಯವರು ತೆಲುಗಿನಲ್ಲಿ ಅಂತಾರೆ. ಇಷ್ಟು ಜನ ಮತ್ತು ದಡ್ಡಿ ಪೂಜಾರಿ, ಇಷ್ಟು ಜನ ಸೇರಿಕೊಂಡು ಒಂದು ಕಟ್ಟೆ ಮನೆ ಅಂತ ಮಾಡಿಕೊಂಡು ಆ ಕಟ್ಟೆ ಮನೆಯಲ್ಲಿ ದಡ್ಡಿ ಸೂರನಾಯಕನ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಇವರು ಮಾಡಿಸ್ಕೊಂಡ್ಬರ್ತಾರೆ. ಇಲ್ಲಿ ವಿಶೇಷ ಏನಪ್ಪ ಅಂದರೆ, ನಮ್ಮ ಮ್ಯಾಸ ಮಂಡಲದ 12 ಗುಡಿಕಟ್ಟೆಗಳಲ್ಲಿ ಮೊದಲು ಗುಗ್ರಿ ಹಬ್ಬ ಅಂದರೆ ವಾರ್ಷಿಕ ಜಾತ್ರೆ ಪ್ರಾರಂಭವಾಗೋದು ಹಿರಳ್ಳಿಯ ದಡ್ಡಿ ಸೂರನಾಯಕಂದು. ಏಕೆಂದರೆ ಸೂರ್ಯರಾಜನ ಮಗ, ಒಡೆಯನ ಮಗ ದೊಡ್ಡನು, ಹಿರಿಯ, ಈತಿಂದ ಮೊದಲು ನಮ್ಮ ಮ್ಯಾಸ ಮಂಡಲದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಗಳು ಪ್ರಾರಂಭ ಅಲ್ಲಿಂದ ಶುರುವಾಗುತ್ತೆ. ಪ್ರತಿ ವರ್ಷ ಪುಷ್ಯ ಮಾಸ ಅಂದರೆ ಶೂನ್ಯ ಮಾಸದ ಕೊನೆಯಲ್ಲಿ ಬರ್ತಕ್ಕಂಥ ಅಮಾವಾಸ್ಯೆಯ ದಿನ, ಶೂನ್ಯ ಮಾಸದ ಕೊನೆ ಮತ್ತು ಮಾಘ ಮಾಸದ ಪ್ರಾರಂಭ, ಆ ಅಮಾವಾಸ್ಯೆ ದಿನ ಯಾವುದೇ ಬರಲಿ, ಅಲ್ಲಿಂದ ಬರ್ತಕ್ಕಂಥ ಶನಿವಾರ, ಅಮಾವಾಸ್ಯೆ ಆದ ನಂತರ ಯಾವತ್ತು ಶನಿವಾರ ಬರುತ್ತೋ ಅದು ಈ ಮ್ಯಾಸುಕುಲದವರಿಗೆ ಬಹಳ ಪವಿತ್ರವಾದಂತಹ ದೊಡ್ಡ ಶನಿವಾರ ಅಂತ ಕರೀತಾರೆ. ಪೆದ್ದ ಶನಿವಾರಮು ಅಂತ. ಅಂದರೆ ಅಲ್ಲಿಂದ ನಮ್ಮೆಲ್ಲ 12 ಗುಡಿಕಟ್ಟೆಗಳ ಗುಗ್ರಿ ಹಬ್ಬಗಳು, ಜಾತ್ರೆಗಳು, ವಾರ್ಷಿಕ ಜಾತ್ರೆಗಳು ಎಲ್ಲ ಪ್ರಾರಂಭವಾಗ್ತಕ್ಕಂಥದ್ದು. ಆ ದೊಡ್ಡ ಶನಿವಾರದಂದು ದಡ್ಡಯ್ಯನ ಜಾತ್ರೆ ಪ್ರಾರಂಭವಾಗುತ್ತೆ. ಸೋಮವಾರ ದಿನ ಎಲ್ಲ ಭಕ್ತರು ದೇವಸ್ಥಾನದ ಹತ್ರ ಅದಕ್ಕೆ ಸಂಬಂಧಪಟ್ಟವರು, ಹಿರಿಯರು ಎಲ್ಲ ಕಲ್ತ್ಕೊತಾರೆ. ಕಲ್ತ್ಕೊಂಡ್ಮೇಲೆ ಈ ಅಪಲೆಪಲ್ಲಿ ಅಂತ ನಾನು ಹೇಳಿದ್ನಲ್ಲ, ಕೂಡ್ಲಿಗಿ ತಾಲೂಕಿನಲ್ಲಿ, ಅಲ್ಲಿ ದಡ್ಡಯ್ಯನ ಎತ್ತುಗಳು ಅವು ಹಿರಳ್ಳಿಗೆ ಬರ್ತವೆ. ಆ ಹಿರಳ್ಳಿಗೆ ಬಂದು ರಂಗಯ್ಯನ ಮಾಕಲು ಅಂತ, ರಂಗಯ್ಯನ ಮರಗಳು ಅಂತಕ್ಕಂಥ ಪ್ರದೇಶ ಇದೆ ಹಿರೇಹಳ್ಳಿಯಲ್ಲಿ. ಅಲ್ಲಿನೇ ಆತ ಎಲ್ಲ ದನಗಳನ್ನು ಸಂಪಾದಿಸ್ಕೊಂಡು ಇದ್ದಿದ್ದಲ್ಲಿ ಲಿಂಗ ಮುದ್ರೆಗಳ ಜಾಗದಲ್ಲಿ ದಡ್ಡಯ್ಯ. ಹಾಗಾಗಿ ಇವರು ಬೆಳಗ್ಗೆ ಎಲ್ಲರೂ ಎದ್ದುಬಿಟ್ಟು ಆ ಊರಿನ ಎಲ್ಲ ಜನ, ನಮ್ಮ ಮತಸ್ಥರೇನಿದ್ದಾರೆ, ನಾಯಕ ಜನ, ಬಂಧುಗಳು, ನೆಂಟರು ಎಲ್ಲ ಹೊಸ ಸ್ವಾರೆಗಳನ್ನು ತರ್ತಾರೆ, ಹೊಸ ಗಡಿಗೆಗಳನ್ನು ತರ್ತಾರೆ. ಅವುಗಳೆಲ್ಲ ತಗೊಂಡು ಅವತ್ತು ಅಲ್ಲೇ ಹಿರೇಹಳ್ಳಿಯಲ್ಲಿರ್ತಕ್ಕಂಥ ಒಂದು ಪುಷ್ಕರಣಿಗೆ ಹೋಗಿ ಅಲ್ಲಿ ಪವಿತ್ರವಾಗಿ ಎಲ್ಲ ಹೆಣ್ಮಕ್ಳು ಒಂದೊತ್ತಿನಲ್ಲಿರ್ತಾರೆ, 100 ಜನ. ಅಷ್ಟು ಕೂಡ ಖಾಲಿ ಕೊಡಗಳನ್ನು, ಮಣ್ಣಿನ ಗಡಿಗಳನ್ನು ತೆಗೆದುಕೊಂಡು ಅಲ್ಲಿ ಆ ನೀರನ್ನು ತುಂಬಿಕೊಂಡು ಬರ್ತಾರೆ. ಈ ಜವಾಬ್ದಾರಿ ಯಾರ್ದು? ನಲಬಾಪ್ಲಂದು ಮತ್ತು ನಲದಮ್ಮ ನಾಯಕನಂದು. ಅಲ್ಲಿ ಪೂಜೆ ಮಾಡಿಕೊಂಡು ಆ ಎಲ್ಲ ಕೊಡಗಳಲ್ಲಿ ಆ ಗಂಗೆಯನ್ನು ತುಂಬಿಕೊಂಡು, ಇದಕ್ಕೆ ಕಾಶಿ ತೀರ್ಥದ ಯಾತ್ರೆ ಅಂತ ಕರೀತಾರೆ. ಅಷ್ಟು ಪವಿತ್ರವಾದಂತಹ ತೀರ್ಥವನ್ನು ಎಲ್ಲ ಸಾಲಾಗಿ ಬರ್ತಕ್ಕಂಥದ್ದು ಹಿರೇಹಳ್ಳಿವರೆಗೆ. ಅಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರದಲ್ಲಿ ಅಲ್ಲಿಂದ ಸಾಲಾಗಿ 100 ಹೆಣ್ಮಕ್ಳು ಬರೀ ಕಾಲಿನಲ್ಲಿ ಹೊಸ ಸೋರೆಗಳಲ್ಲಿ, ಜಡಿಗೆಗಳಲ್ಲಿ ನೀರನ್ನು ತೆಗೆದುಕೊಂಡು ಬರ್ತಕ್ಕಂಥದ್ದು ಭಾಳ ಅಪರೂಪವಾದಂಥ ದೃಶ್ಯ. ಹಿರಳ್ಳಿ ದಡ್ಡಯ್ಯನ ಜಾತ್ರೆ ಪ್ರಾರಂಭ ಆಗುತ್ತೆ. ಅವರೆಲ್ಲ ತೆಗೆದುಕೊಂಡು ಬಂದು ಇಲ್ಲಿ ದೇವಸ್ಥಾನದಲ್ಲಿ ಆ ನೀರನ್ನು, ಕಾಶಿ ತೀರ್ಥವನ್ನು ಅಲ್ಲಿ ಇಳಿಸ್ತಾರೆ. ಅವತ್ತಿನ ದಿನ ರಾತ್ರಿಗೆ ಇದೇ ನೀರಿನಿಂದ ಗುಗ್ರಿಯನ್ನು ಬೇಯಿಸ್ತಾರೆ.
ಗುಗ್ರಿಯನ್ನು ಬೇಯಿಸಿ ಬೆಳಿಗ್ಗೆ ಆ ಥರನ ಆ ಗುಗ್ರಿಯನ್ನು ಪ್ರಸಾದವಾಗಿ ಕೊಟ್ಬಿಟ್ಟು ಎಲ್ಲರೂ ಕೂಡ ಸೋಮವಾರದ ದಿನ ಇದಾಗತ್ತಲ್ಲ, ಮಂಗಳವಾರದ ದಿನ ಎಲ್ಲ ರಂಗಯ್ಯನ ಮರಗಳ ಹತ್ರ ಹೋಗ್ತಾರೆ. ಅಲ್ಲಿ ದಡ್ಡ ಸೂರ್ಯನಾಯಕನ ದನಗಳಿರ್ತಾವಲ್ಲ, ಅಲ್ಲಿ ಹೋಗಿ ಅವಕ್ಕೆಲ್ಲ ನೋವು ತೀರಿಸಿದ ಮೇಲೆ ಅವು ಮೆರೀತವೆ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮವಾಗಿ. ಅಷ್ಟೆಲ್ಲ ಅವತ್ತು ದಡ್ಡೇನ ಮರಗಳ ಹತ್ರ ಹೋಗಿ ಎಲ್ಲ ಪೂಜೆ ಮಾಡ್ಕೊಂಡು ಬಂದಮೇಲೆ ಮಾರನೇ ದಿನ ಅವತ್ತು ಬಂದಮೇಲೆ ಎತ್ತುವು ಕೂಡ ಅಲ್ಲೇ ದೇವಸ್ಥಾನದ ಹತ್ರನೇ ಹೊಡ್ಕೊಂಬರ್ತಾರೆ ಅವರು, ದಡ್ಡೇನ ಎತ್ತುಗಳು. ಬಂದಮೇಲೆ ಅಲ್ಲಿ ಬೂತ್ ಮಣೆವು ಅಂತ ಇಡ್ತಾರೆ. ಈ ಮಣೆವು ಅಂತಂದ್ರೆ ನೀವೆಲ್ಲ ನೋಡಿದ್ರಿ. ಈ ಮಣೆವು ಅಂತಕ್ಕಂಥದ್ದು ಬುಡಕಟ್ಟು ಜನಾಂಗದ ಕಾಡುಗೋಲರು ಇರ್ತಾರೆ, ಮ್ಯಾಸ್ಬೇಡ್ರು ಇರ್ತಾರೆ. ಏನಿಲ್ಲ, ಅದಕ್ಕೆ ಬೂತ್ ಮಣೆವು ಅಂತ ಕುಣಿತಕ್ಕಂಥವರು ಒಂದು ಕಂಬಳಿಯನ್ನು ಉತ್ತರ ದಕ್ಷಿಣವಾಗಿ ಪೂರ್ವ ಪಶ್ಚಿಮವಾಗಿ ಹಾಕಿಬಿಟ್ಟು ಅದರಲ್ಲಿ ಎಲ್ಲ ಬಾಳೆಹಣ್ಣು ತುಂಡು ಮತ್ತು ತೆಂಗಿನಕಾಯಿ ಹೊಡೆದು ಅದರ ತುಂಡು ಆಮೇಲೆ ಬೆಲ್ಲ ಇಷ್ಟನ್ನು ಸೇಕರಿಸಿ ಕುಪ್ಪಳಿಡ್ತಾರೆ. ಕುಪ್ಪಳಿಗೆ ಇಟ್ಬಿಟ್ಟು ಇವರು ಸುತ್ತ ಭೂತಗಳು ತಿಳಿದಂಗೆ ಶಬ್ದ ಮಾಡ್ಕೊಂಡು ಬಾಯಲ್ಲಿ ತಿರುಗಬೇಕು. ಆ ಉರುಮೆಯ ಶಬ್ದಕ್ಕೆ ಸುಮಾರು ಒಂದು 5-6 ಜನ ಅದಕ್ಕೆ ಸೇರಿದರು ತಿರುಗ್ತಿರ್ತಾರೆ. ಆ ಉರುಮೆಯ ಶಬ್ದ ನಿಂತ ತಕ್ಷಣ ಅವರು ಹೋಗಿ ಅಲ್ಲಿ ಬಾಯಿ ಹಾಕಿ, ಕೈಯಿಂದ ಮುಟ್ಟಂಗಿಲ್ಲ, ಅದನ್ನು ಬಾಯಿ ಹಾಕಿನೇ ಅದನ್ನು ತಿನ್ನಬೇಕು. ಇದನ್ನು ಬೂತ್ ಮಣೆಯವು ಅಂತ ಕರೀತಾರೆ. ಇದು ಬುಡಕಟ್ಟು ಸಂಪ್ರದಾಯದಲ್ಲಿರ್ತಕ್ಕಂಥ ಬಹಳ ವಿಚಿತ್ರವಾದಂಥ ಒಂದು ಆಚರಣೆ. ಇದಾದ ನಂತರ ರಂಗಯ್ಯನ ಇದ್ರ ಹತ್ರ ಮರಗಳ ಹತ್ರ ಬಂದು ಆ ದಡ್ಡೇನ ಎತ್ತುಗಳನ್ನೆಲ್ಲ ಸಾಗಿ ಹಾಕ್ತಾರೆ. ಅಲ್ಲಿ ಸೀದಾ ಎಲ್ಲಿಗೆ ಬರ್ತದೆ ಮತ್ತು ಅಪಲಾಪುರಕ್ಕೆ ಬಂದು ಸೇರ್ಕೊಂತಾರೆ. ಹೀಗೆ ಈತನ ಬುಧವಾರಕ್ಕೆ ಈತನ ಜಾತ್ರೆ ಆದಮೇಲೆ ಈತನ ಮೀಸಲು ಕಂಬಳ ದೇವ್ರಿಗೆ ಹೋಗುತ್ತೆ. ಬುಧವಾರದಿಂದ ಕಂಬಳ ದೇವ್ರ ಜಾತ್ರೆ ಪ್ರಾರಂಭ ಆಗುತ್ತೆ. ದಡ್ಡೆಂಡ ಆದಮೇಲೆ ಬುಧವಾರದಿಂದ ದೇವರುಗಳು ಕಂಬಳರಂಗ ಮತ್ತು ಪಾಪೆ ದೇವರೆಲ್ಲ ಹೊರಗಡೆ ಬಂದುಬಿಟ್ಟು ಅಲ್ಲಿ ಪೌಳಿಯಲ್ಲಿ ಇರ್ತವೆ. ಅಲ್ಲಿಂದ ಅದು ಕಂಬಳ ದೇವರ ಜಾತ್ರೆ ಪ್ರಾರಂಭ ಆಗುತ್ತೆ. ಈ 2 ಜಾತ್ರೆ ಆದಮೇಲೆ ಇನ್ನು ಉಳಿದ ಎಲ್ಲ 11 ಕಟ್ಟೆ ಮನೆಗಳ ದೇವರುಗಳ ಗುಗ್ರಿ ಹಬ್ಬ, ವಾರ್ಷಿಕ ಹಬ್ಬ ಎಲ್ಲ ಪೂರೈಸ್ತಾರೆ ಮಾಘ ಮಾಸದಲ್ಲಿ. ಅದು ಉಗಾದಿಯಿಂದ ಮುಂಚೆ ಶಿವರಾತ್ರಿ ಸೇರ್ಕೊಂಡು ನಾನು ಹೇಳ್ತಿರೋದು. ಇಂತಹ ಒಂದು ಸಂಪ್ರದಾಯ ಮ್ಯಾಸ್ಬೇಡ್ರಲ್ಲಿದೆ. ಹೀಗೆ ದಡ್ಡ ನಾಯಕನನ್ನು ಆರಾಧನೆ ಮಾಡ್ತಕ್ಕಂಥವರು ನಿಮಗೆಲ್ಲ ಗೊತ್ತಿದೆ. ಅದರ ಅನುಯಾಯಿಗಳಂತ ಗುಡ್ಮೆದ್ಲರು, ಮಲ್ಲಿಕೇಟೆದ್ಲರು, ನಲ್ದಮ್ಮ ನಾಯಕರು, ನಲಬಾಪ್ಲರು ಮತ್ತು ಹೊಸಕೋಟೆ ಮಾಸ್ಲಿಯವರು ಇವರೆಲ್ಲ ಸೇರ್ಕೊಂಡು ಆಚರಣೆ ಮಾಡ್ತಾರೆ. ಸಾವಿರಾರು ಭಕ್ತರು ಅಲ್ಲಿರ್ತಕ್ಕಂಥ ಲಿಂಗಾಯತರು ಕೂಡ ಇದಕ್ಕೆ ಸೇರಿಕೊಳ್ತಿರ್ತಾರೆ, ಭಕ್ತಿಯಿಂದ ನಡ್ಕೊಳ್ತಿರ್ತಾರೆ. ಹೀಗೆ ದಡ್ಡಯ್ಯನ ಜಾತ್ರೆಯ ವಿಶೇಷತೆ ನಮ್ಮ ಮ್ಯಾಸ್ ಮಂಡಲದಲ್ಲಿ ಬಹಳ ಪವಿತ್ರವಾದ್ದು ಅಂತ ಎಲ್ಲರೂ ಭಾವಿಸ್ತಾರೆ. ಹೀಗೆ ನಡೀತಿರಬೇಕಾದ್ರೆ ಒಂದು ಸಾರಿ ಪ್ರಸಂಗ ಆಗುತ್ತೆ. ಆ ದೇವರ ಒಂದು ಪೂಜೆಯ ಬಗ್ಗೆನೇ ಅದು ಅಣ್ಣತಮ್ಮಗಳಲ್ಲಿ ಇನ್ನೊಂದು ಜವಾಬ್ದಾರಿಯನ್ನು ಕೊಡ್ತಾರೆ. ನಲದಮ್ಮ ನಾಯಕನ ಅಣ್ಣನಿಗೆ ನೀನು ಗುಡಿ ಪೂಜೆ ಎಲ್ಲ ಮಾಡ್ಕೊಂಡು ನಿಯತ್ನಾಗಿ ಹೋಗ್ಬೇಕಪ್ಪ ಅಂತ ಹೇಳ್ತಾರೆ. ಆ ನಲದಮ್ಮ ನಾಯಕನನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇರ್ತಾನೆ. ಅವ್ರ ಅಣ್ಣತಮ್ಮಗಳಲ್ಲೇ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ಪೂಜೆ ವಿಷಯದಲ್ಲಿ. ವ್ಯತ್ಯಾಸ ಆಗಿಬಿಟ್ಟು ಅವನು ಜಗಳ ಮಾಡಿಕೊಂಡು ಒಂದು ದಡ್ಡೆಯನ್ನು ಕಟಾರಿ ತಗೊಂಡು ಓಡೋಗ್ಬಿಡ್ತಾನೆ ನಲದಮ್ಮ ನಾಯಕ. ಸರಿ, ಇವ್ರು ಅಣ್ಣತಮ್ಮಗಳೇ ಅವನು ಕತ್ತಿ ಒತ್ಕೊಂಡು ಹೋಗ್ತಾನೆ ದೇವ್ರದ್ದು, ಓಡ್ರ ಅಂತ ಅವನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅಲ್ಲಿ ಹಿಂಬಾಲಿಸ್ಕೊಂಡು ಹೋದಾಗ ಅವನೇನು ಮಾಡ್ತಾನೆ, ಬಂದುಬಿಟ್ಟು ನಾ ಈ ಕತ್ತಿನ ತೆಗೆದುಕೊಂಡು ಹೋಗ್ಬಿಡ್ತಾನೆ ಅಂತಂದು ಅಲ್ಲಿ ಉಪ್ಪಾರರು ಮಣ್ಣು ಏರ್ತಿರ್ತಾರೆ ಕ್ವಾಣಗಳಲ್ಲಿ. ಆ ಕ್ವಾಣಗಳ ಗುದದ್ವಾರದ ಮೂಲಕ ಕಟಾರಿನ ಒಳಗೆ ಸೇರಿಸ್ಬಿಡ್ತಾನೆ. ಸೇರಿಸಿ ಸುಮ್ಮನೆ ನಿಂತಿರ್ತಾನೆ. ಇವರೆಲ್ಲ ಹೋಗಿ ಕಟಾರಿ ಹೊತ್ಕೊಂಬಂದಿದ್ಯಾ, ಎಲ್ಲಿ ಕೊಡು ಅಂತ ಕೇಳಿದಾಗ ನೋಡಪ್ಪ ನನ್ನ ಹತ್ರ ಇಲ್ಲ, ನಾನು ತಂದಿಲ್ಲಪ್ಪ ಅಂತ.
ಮತ್ತು ಅವನ ಹತ್ರ ವಸ್ತು ಇಲ್ದಿದ್ದಾಗ ಇವರೇನು ಮಾಡ್ತಾರೆ, ಹಿಂದಕ್ಕೆ ಹೋಗ್ತಾರೆ. ಇವನೇನು ಮಾಡ್ತಾನೆ, ಆ ಕ್ವಾಣನ ಹೊಡ್ಕೊಂಡು ಹೋಗಿ ಎಲ್ಲೋ ಒಂದು ಬಂಡೆ ಮೇಲೆ ಕೊಯ್ದು ಆ ಕಟಾರಿಯನ್ನು ತಗೊಂಡು ಹೋಗ್ತಾನೆ. ಆ ಕಟಾರಿಯನ್ನು ತಗೊಂಡೋಗಿ, ಈಗ ಹರಪನಹಳ್ಳಿ ತಾಲೂಕು ಇರಬೇಕು, ಅಗರಿಬೊಮ್ಮನಹಳ್ಳಿ, ಅಲ್ಲಿ ನಾಣ್ಯಾಪುರ ಅಂತಿದೆ. ನಾಣ್ಯಾಪುರದಲ್ಲಿ ಅವನು ಕೋಣಪ್ಪ ಅಂತ ದೇವರು ಮಾಡ್ಕೊಂಡ. ಆ ಕಟಾರಿಗೆ ಕೋಣಪ್ಪ ಅಂತ ದೇವರು ಮಾಡ್ಕೊಂಡ. ಪ್ರಾರಂಭದಲ್ಲಿ ಅಲ್ಲೆಲ್ಲ ಮ್ಯಾಚ್ ನಾಯಕರಿದ್ದಾರೆ, ಅವರೆಲ್ಲ ಅದಕ್ಕೆ ನಡ್ಕೊಂತಿದ್ರು, ನಲಬಾಪ್ಲರು ಅಂತ. ಮತ್ತೇನಾಗುತ್ತೆ ಅಂದರೆ, ಕಂಪಲ್ ದೇವರಹಟ್ಟಿಯಲ್ಲಿ 9 ಜನ ಯಜಮಾನರು ಬರ್ತಾರೆ. ಗೂನನು, ಕುರುಬಲೋನು, ಬೋಡಿಕಾಟ್ನಣ್ಣು, ಪಟ್ಲಾಡು, ಆಮೇಲಿದ್ದ ಪರಮೇಶ್ನಾಡು, ಕಾಮನೋಡು, ಅಜ್ಜನೋಡು ಅಂತ ಇಷ್ಟು ಜನ ಬರ್ತಾರೆ. ಈ ಒಬ್ಬನು ಕುರುಬಲನೇನು ಮಾಡ್ತಾನೆ, ದೇವ್ರ ಕಟಾರಿನ ಹೊತ್ಕೊಂಡ್ಬಿಡ್ತಾನೆ. ಯಾರ್ದು ಪಾಪ ದೇವರು ಯಾವುದೋ ಒಂದು ವಸ್ತು ತಗೊಂಡು ಅವ್ನು ನಾಣ್ಯಪುರಕ್ಕೆ ಹೋಗ್ಬಿಡ್ತಾನೆ. ಆ ನಾಣ್ಯಪುರದಲ್ಲಿ ಅವರು ಜಗಳೂರು ಯಜನ್ ಮಾಡ್ಕೊತಾನೆ. ಮೊದಲೇನಿತ್ತು, ಆ ದೇವರು ಕೋಣಪ್ಪ ಇದ್ದಿದ್ದು, ಆಮೇಲೆ ಜಗಳೂರು ಪಾಪಯ್ಯ ಅಂತ ಆಯಿತು. ಆಮೇಲೆ ಇವನಲ್ಲಿ ತಪ್ಪು ಮಾಡಿಬಿಟ್ಟ ಅಂತಂದು ಅವನ್ನ ಇದು ಮಾಡಿ ಅವನು ಬರಲೇ ಇಲ್ಲ, ಇಲ್ಲಿ ಕಂಪಲ್ ದೇವರಟ್ಟಿಗೆ ಬರಲೇ ಇಲ್ಲ. ಹೀಗಾಗಿ ಈ ನಲದಮ್ಮ ನಾಯಕನ ಪ್ರಭಾವದಿಂದ ಈ ದಡ್ಡಯ್ಯನ ಕಟಾರಿಗೆ ಹೋಗಿ ನಾಣ್ಯಪುರದಲ್ಲಿ ಸೇರಿಕೊಂಡು, ಅದನ್ನು ದಡ್ಡಯ್ಯ ಅಂತ ಹೆಸರಿಟ್ಟಿದ್ರಿ ಏನು ತೊಂದರೆ ಇಲ್ಲ, ಅದನ್ನು ಇವನು ತಗೊಂಡೋಗಿ ಕೋಣಪ್ಪ ಅಂತ ಇಟ್ಕೊಂಡ. ಆಮೇಲೆ ಇನ್ನೊಬ್ಬರು ಹೋಗ್ಬಿಟ್ಟು ಅದಕ್ಕೆ ಜಗಳೂರು ಪಾಪ ನಾಯಕ ಅಂತ, ಈಗ ಜಗಳೂರು ಪಾಪಯ್ಯ ಅಂತ ದೊಡ್ಡ ಜಾತ್ರೆ ಮಾಡ್ತಾರೆ ಅವರು. ಅದಕ್ಕೆ ಪಶುಗಳು ಬಿಟ್ಟಿದ್ದಾರೆ. ಭಾಳ ನಿಯತ್ನಾಗಿ ಅಲ್ಲಿ ನಡ್ಕೊಂಡು ಹೋಗುತ್ತೆ. ಹೀಗೆ ದಡ್ಡೇಶ್ವರ ನಾಯಕ ವೃತ್ತ ಅಂತ ನಡೀತಾ ಹೋಗುತ್ತೆ. ಆಮೇಲೆ ಇನ್ನೊಂದು ಹೇಳಬೇಕು, ನಲಬಾಪ್ಲವರು ಹೇಗೆ ಬಂದರು ಅಂತ ನಿಮ್ಗೆ ಹೇಳಿದೆ, ನಂದ್ಯಮ್ಮ ಅಂತಕ್ಕಂಥ. ಇನ್ನು ಕೆಲವು ಯಜಮಾನರು ಏನು ಹೇಳ್ತಾರೆ, ಮೇಲುದುರ್ಗ ಅಂತ ಬರುತ್ತೆ. ಇದು ಮೊಳಕಾಲ್ಮೂರು ತಾಲೂಕಿನಲ್ಲಿ ಇರ್ತಕ್ಕಂಥ ನುಂಗಪ್ಪನ ಗುಡ್ಡ ಆದಮೇಲೆ ಮೇಲುದುರ್ಗ, ಆ ಕಡೆ ಕೈಲಾಸಕೊಂಡ, ರಾಯದುರ್ಗದಲ್ಲಿ ಇರ್ತಕ್ಕಂಥದ್ದು ಕೈಲಾಸಕೊಂಡ ಅಂತ ಹೇಳ್ತಾರೆ. ಅಲ್ಲಿ ಏನಾಗುತ್ತೆ, ಸಿದ್ದಲಗೊಂದಿ, ಭೈರವಗೊಂದಿ, ರಾಮಲಗೊಂದಿ ಅಂತಕ್ಕಂಥ ಸಣ್ಣ ಸಣ್ಣ ಸಂದಿಗಳಿರ್ತವೆ, ಗುಹೆಗಳು. ಅವನ್ನ ಗೊಂದಿ ಅಂದರೆ ಸಂದು, ಗುಹೆ ಅಂತ. ಅಲ್ಲಿ ರಸಸಿದ್ಧರು ಇರ್ತಾರೆ ತಪಸ್ಸು ಮಾಡಿಕೊಂಡು. ಸಿದ್ಧಲಿಂಗನ ಗೊಂದಿ, ಭೈರವಗೊಂದಿ ಈಗಿದ್ದಾವಲ್ಲ, ಅಲ್ಲಿಂದ ರಾಯದುರ್ಗದಿಂದ ಒಬ್ಬ ಬ್ರಾಹ್ಮಣರು ಗಂಡ ಹೆಂಡತಿ ಬರ್ತಾರೆ ಅಲ್ಲಿಗೆ. ಸ್ವಾಮಿ ನಮಗೆ ಮಕ್ಕಳೇ ಆಗಿಲ್ಲ, ಸಂತಾನ ಆಗಿಲ್ಲ, ನೀವೇನಾದರೂ ಮಾಡಿ ನಮಗೆ ಆಶೀರ್ವಾದ ಮಾಡಿ ಮಕ್ಕಳಾಗುವಂಥ ಸಂತಾನ ಕೊಡ್ರಿ ಅಂತ ಕೇಳ್ತಾರೆ. ನೀನು ನಡ್ಕೊಳ್ಳಮ್ಮ ಎಲ್ಲ ಅಂತ ಹೇಳ್ತಾರೆ. ಅವ್ರು ನಡ್ಕೊಳ್ತಾರೆ. ಅವ್ರಿಗೊಂದು ಹೆಣ್ಣು ಮಗು ಆಗುತ್ತೆ. ಆ ಹೆಣ್ಣು ಮಗುನ ಕರ್ಕೊಂಡು ರಾಯದುರ್ಗಕ್ಕೆ ಹೋದಾಗ ಅಲ್ಲಿನ ಬ್ರಾಹ್ಮಣರೆಲ್ಲ ವಿರೋಧ ಮಾಡ್ತಾರೆ. ನೀವು ಹೋಗಿ ಎಲ್ಲೋ ಯಾರ ಹತ್ರ ಹೋಗಿ ಹೀಗೆಲ್ಲ ಸಂತಾನ ಪಡ್ಕೊಂಬಂದಿದ್ದೀರ, ನೀವು ನಮ್ಮ ಸಮಾಜದಲ್ಲಿ ನಿಮ್ಮನ್ನು ಸೇರಿಸ್ಕೊಳ್ಳಲ್ಲ ಅಂದರು ರಾಯದುರ್ಗದ ಬ್ರಾಹ್ಮಣರು. ಇದೇನಪ್ಪ ಹಿಂಗಾಯ್ತಲ್ಲ ಅಂತ ತಂದೆ ತಾಯಿಗಳು ಯೋಚನೆ ಮಾಡ್ತಾರೆ. ಮತ್ತೆ ಅಲ್ಲಿಗೆ ಬರ್ತಾರೆ, ರಾಮಲಗೊಂದಿ, ಸಿದ್ದಲಗೊಂದಿ, ಭೈರವಗೊಂದಿಗೆ. ಅವ್ರು ಹೇಳ್ತಾರೆ, ಏನಪ್ಪ ನೀವು ಸಂತಾನ ಕೇಳಿದ್ರೆ ನಾವು ಸಂತಾನ ಕೊಟ್ವಿ, ಎಲ್ಲೋ ಇರುತ್ತೆ, ಹೋಗು ಆಯಮ್ಮನಿಗೆ ಋಣ ಅಲ್ಲಿ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಸರಿ, ಇವ್ರು ಎಲ್ಲಿ ಹೋದ್ರು ಯಾರು ಗಂಡನೂ ಸಿಗಲ್ಲ, ಕುಲ ಸರಿ ಇಲ್ಲ ಅಂತ ಈಕೆಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ಕಾಡಿಗೆ ಬಿಟ್ಟು ಬಂದು ಬ್ರಾಹ್ಮಣ ಹೆಣ್ಮಗಳ. ಅಷ್ಟೊತ್ತಿಗೆ ಗೊರ್ಲ ಬಯ್ಯಪ್ಪ ಅನ್ನೋನು ಒಬ್ಬನು. ಅವನೇನು ಮಾಡ್ತಿದ್ದ, ಹಂಪೆ ಆ ಕಡೆಲ್ಲ ಈ ಚಿತ್ರಗಳಿಗೆ ಹೆಸರನ್ನು ಹಾಕ್ತಿರ್ತಾನೆ. ಈ ಹೆಸರು ಹಾಕೋದು ಅನ್ನೋದು ಇದೆಯಲ್ಲ, ಆ ಕೆಲಸ ಅವನದು. ಹೆಸರು ಹಾಕ್ಕೊಂಡು ಎಲ್ಲ ಇರಬೇಕಾದ್ರೆ ಹಿಂಗೆ ಅವನು ಒಂದು ಕಾಡಿನಾಗ ಬಂದಾಗ ಆಕೆಗೂ ಬ್ರಾಹ್ಮಣರು ಇವನಿಗೂ ಗೊರ್ಲ ಬಯ್ಯಪ್ಪನಿಗೂ ಅಲ್ಲಿ ಪ್ರೀತಿ ಬೆಳೀತದೆ. ಅವರು ಹೊಟ್ಟೆಯಲ್ಲಿ ಹುಟ್ಟಿದವರು ನಲಬಾಪುಲು ಅಂತ ಒಂದು ಪ್ರಸಂಗ ಹೇಳ್ತಾರೆ. ಇದನ್ನು ಯಜಮಾನ್ರು ಹೇಳಿದ್ರೆ ನಾವು ಇವ್ರ ಮುಂದೆ ಇಟ್ಟಿದ್ವಿ. ಹಾಗಾಗಿ ಹಂಗನೂ ಬಂದರು ನಲಬಾಪುಲವರು ಅಲ್ಲಿದ್ದಾರೆ ಅಂತ. ರಾಯದುರ್ಗದಿಂದ ಬಂದರು, ಈ ಕಡೆ
ಸಿಂಹ ಲಂಕಾದ್ರಿ ಪರ್ವತದಿಂದಲೂ ಕೂಡ ಬಂದರು ಅಂತಕ್ಕಂಥ ಪ್ರತೀತಿ ಇರುತ್ತೆ. ಆಮೇಲೆ ಈ ದಡ್ಸೂರು ನಾಯಕ ಹೆಚ್ಚಿಗೆ ನಾನು ಹೇಳಿದ್ನಲ್ಲ, ದೇವ್ರಗುಡ್ಡ, ಅಪಲೇಪಲ್ಲಿ ಆ ಪ್ರದೇಶದಲ್ಲೇ ತನ್ನ ದನಗಳನ್ನು ಮೇಯಿಸ್ಕೊಂಡಿದ್ದಾಗ ಏನು ಮಾಡೋನು, ಒಂದಿನ ಗಂಗಮ್ಮ ದೋಣಿಗೆ ಪೂಜೆಗೆ ಹೋಗ್ತಾನೆ. ನೋಡಮ್ಮ, ನಾನು ಇಲ್ಲಿಂದ ಕಣೆಕಲ್ವರೆಗೆ, ರಾಯದುರ್ಗದಲ್ಲಿರ್ತಕ್ಕಂಥ ಕಣೆಕಲ್ವರೆಗೂ ಈ ದೇವ್ರ ಎತ್ತುಗಳಲ್ಲೆಲ್ಲ ಮೇಯಿಸ್ಕೊಂಡ್ಬರ್ತೀನಿ. ನಾನು ಮೇಯಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಇಲ್ಲಿ ಸಮೃದ್ಧಿಯಾದಂಥ ಮಳೆ ಆಗ್ಬೇಕು ತಾಯಿ. ಹಂಗಂದರೆ ನಾನು ನನ್ನ ಜೀವಮಾನದುದ್ದಕ್ಕೂ ನಾನು ಕುಲ ಸೇರ್ಕೊಂಡು ನಿನ್ನ ಮೀಸಲು ಮಾಡಿಕೊಂಡು ಪೂಜೆ ಮಾಡ್ಕೊಂಡು ಬರ್ತೀವಿ ಅಂತ ಹೋಗ್ತಾನೆ ಆ ಕಡೆ ಕಣೆಕಲ್ಲು ರಾಯದುರ್ಗ ಕಡೆ. ಆತ ಪಶುಗಳನ್ನೆಲ್ಲ ವಾಪಸ್ ಹೊಡ್ಕೊಂಡು ಬರೋಷ್ಟೊತ್ತಿಗೆ ಇಲ್ಲಿ ಯಥೇಚ್ಛವಾದಂತಹ ಮಳೆ, ಆಮೇಲೆ ಸಮೃದ್ಧಿಯಾದಂಥ ಬೆಳೆ ಆಗುತ್ತೆ. ಆಗ ನಮ್ಮ ಕುಲಕ್ಕೆಲ್ಲ ಹೇಳ್ತಾನೆ, ನೋಡಪ್ಪ ಗಂಗಾ ಮಾತೆಗೆ ನೀವೆಲ್ಲ ನಡ್ಕೊಳ್ರಿ, ಗಂಗಾ ಮೀಸಲು ಕಟ್ಟ್ರಿ ಅಂತ ಕುಲಕ್ಕೆ ಹೇಳ್ತಾನೆ. ಆಮೇಲೆ ಅಲ್ಲೇ ಪಶುಪಾಲನೆ ಮಾಡ್ಕೊಂಡಿದ್ದಾಗ ಎರ್ರಬಂಡ ಅಂತಕ್ಕಂಥ ಒಂದು ಊರಿನಿಂದ ಊರ ನಾಯಕರು ಬರ್ತಾರೆ. ನಮಗೆ ಸಂತಾನ ಇಲ್ಲ, ನಮಗೆ ಸಂತಾನ ಕೊಡಪ್ಪ ಅಂತ ಕೇಳಿದಾಗ, ನೀವೇನಿಲ್ಲ, ಒಂದು 3-4 ವಾರ ನಮ್ಮ ದೇವ್ರ ಎತ್ತುಗಳಿಗೆ ನೀವು ನೆಳ್ಕೊಳ್ರಿ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಅವ್ರೇನು ಮಾಡ್ತಾರೆ, 3 ವಾರ ಬಂದರು, ದೇವ್ರ ಎತ್ತಿಗೆಲ್ಲ ಪೂಜೆ ಮಾಡ್ಕೊಂಡು ಎಲ್ಲ ಹೋದರು. ಅವನಿಗೊಂದು ಗಂಡು ಮಗ ಆಗತ್ತೆ. ಆವಾಗ ಇನ್ನೇನು ಗಂಡು ಮಗ ಆಯಿತು ಅಂತ ಬಂದು ಹೇಳ್ತಾರೆ, ಇವನಿಗೆಲ್ಲನೂ ನೀವು ಕೆಲಸಕ್ಕೆ ಸೇರಿಸ್ಕೊಂಡ್ರಪ್ಪ, ನಿಮ್ಮ ಹತ್ರ ಇರಲಿ ಅಂತಾನೆ. ಅಷ್ಟರಲ್ಲಿ ಏನಾಗ್ಬಿಡುತ್ತೆ, ಈತನೊಂದು 3 ದನಗಳು ಕಳೆದೋಗಿರ್ತವೆ. ಆವಾಗ ಆಂಜನೇಯನ್ನ ಹೋಗಿ ಕೇಳ್ತಾನೆ, ಪರಮಾತ್ಮ, ನನ್ನ ಹಸುಗಳು ಸಂಜೆ ಒಳಗೆ ಬಂದು ನನಗೆ ಸೇರ್ಕೊಂಡ್ರೆ ನಿರಂತರವಾಗಿ ನಿನಗೆ ಮೀಸಲು ಕೊಟ್ಟು ನೀನು ಸೇವೆ ಮಾಡ್ತೀನಪ್ಪ ಅಂತ ಅಲ್ಲಿ ಬೇಡ್ಕೊಂತಾನೆ. ಸಂಜೆ ಅಷ್ಟೊತ್ತಿಗೆ ಆ 3 ಹಸುಗಳು ಬಂದುಬಿಟ್ಟು ಅಲ್ಲಿ ಸೇರ್ಕೊಂತಾನೆ. ಹೀಗೆ ಒಂದು ದೃಢವಾದಂಥ ಭಕ್ತಿ, ಒಂದು ನಂಬಿಕೆ ಆದರೂ ಕೂಡ ಇವತ್ತು ಪಾಲನೆ ಮಾಡ್ಕೊಂಬಂದ. ಈತ ಸೃಷ್ಟಿ ಮಾಡಿದಂತಹ ಮಲೆಯಮ್ಮ ಅಂತ ಮಾರಮ್ಮನ ಹೆಸರೇನಿದೆ, ಆ ಮಲೆಯಮ್ಮ ಊಟ್ಕುಂಟೆ ಅಂದರೆ ಬೀಜಿಕೆರೆ ಕಮರದ ಕಾವಲನ್ನು ಊಟ್ಕುಂಟೆ ಅಂತ ಕರೀತಾರೆ. ಅಲ್ಲಿ ಇದ್ದಾಳೆ. ಈ ಕೋಟ್ಗುಡ್ಡದ ಮಾರಮ್ಮನ ಅಲ್ಲೇ ಪ್ರತಿಷ್ಠಾಪನೆ ಮಾಡ್ಕೊಂಬಿಟ್ಟು ಆಕೆಗೆ ಆದಿಶಕ್ತಿಯಾಗಿ ಇವರು ಭಕ್ತರೆಲ್ಲ ಪೂಜೆ ಮಾಡ್ಕೊಂಡು ಬರ್ತಾರೆ. ಹೀಗೆ ದಡ್ಡಯ್ಯನ ಸಂತತಿ ಅಂದೇಟಿಗೆ ಎದ್ಲರು ಅಂತಾರೆ. ಇಲ್ಲಿಗೆ ಮುಗಿಲಿಲ್ಲ. ಇವ್ರ ತಂದೆ ರೆಪ್ಪಲ್ ಸೂರಿ ಅಲಿಕ್ಸಿನ ಹೆಂಡತಿ ತಗೊಂಡೋಗಿರ್ತಾನಲ್ಲ, ಆಕೆಗೆ 3 ಜನ ಮಕ್ಕಳಾಗ್ತಾರೆ. ಅಲ್ಲಿ 2 ಗಂಡು ಮಕ್ಕಳು, 1 ಹೆಣ್ಣು ಮಗು. ಸರಿ, ಇದನ್ನೆಲ್ಲ ವಯಸ್ಸಲ್ಲೇ ಕಳೆದ್ಬಿಟ್ಟ, ಏನಾದರೂ ಮಾಡಿ ಹೆಣ್ಣು ಮಗು ನಾನು ಗಂಡು ಹುಡುಕ್ಬೇಕಲ್ಲ ಅಂತ. ಅವಾಗ ಹುಡುಕೊಂಡು ಈ ಕಡೆ ಬರ್ತಾನೆ, ಆಯ್ಕಲ್ಲಿಗೆ ಅವಾಗ ಮಲ್ಲಿಗಾಯಪಟ್ಟಣ ಅಂತ ಆಯ್ಕಲ್ ಹೆಸರು. ಆ ಕಡೆ ಬಂದು ಹಿನ್ನೀರು ತಿಪ್ಪಯ್ಯನ ಹಟ್ಟಿ ಅಂತ ಐತೆ ಇಲ್ಲಿ, ಅಲ್ಲಿ ತೋಲರ ವಂಶದಲ್ಲಿ ಈತ ಸಂಬಂಧ ಬೆಳೆಸ್ತಾನೆ. ಆ ಮಗುವಿಗೆ, ಹೆಣ್ಣು ಮಗುವಿಗೆ ಮದುವೆ ಮಾಡ್ತಾನೆ. ಇನ್ನಿಬ್ಬರು ಇರ್ತಾರಲ್ಲ, ದೊಡ್ಡವನಿಗೆ ದ್ಯಾವರ್ಲನೋ ಅಂತ ಕರೀತಾರೆ, ಎರಡನಿಗೆ ತಮ್ಮನ ಮುತ್ತೇನು ಅಂತ ಕರೀತಾರೆ. ಆಮೇಲೆ ತನ್ನ ಕಂಬಳವನ್ನೆಲ್ಲ ಇಬ್ಬರಿಗೆ ಹಂಚ್ಕೊಡ್ತಾನೆ. ಆ ದೊಡ್ಡನಿಗೆ ದ್ಯಾವರ್ಲ ಅಂತ ಕರೆದು ಅವನಿಗೆ ಕಂಬಳದ ಹಸುಗಳನ್ನು ಕೊಟ್ಟಾಗ ಅವನು ಒಡೆಯಲು ಎತ್ತುಗಳನ್ನು ಇಟ್ಕೊಂಡು ಒಡೆಯಲು ದೇವರು ಅಂತ ಅವ್ರ ತಂದೆ ಹೆಸರಿನ ಮೇಲೆ ಅವನು ಒಡೆಯಲು ಅಂತಂದು ಕರೆಸ್ಕೊಂಡು ದ್ಯಾವರ್ಲನು ಇದ್ದಾನೆ. ಇನ್ನು ತಮ್ಮನ ಮುತ್ತೆ ಅನ್ನುವಂಥ ಚಿಕ್ಕನಿಗೆ ತಮ್ಮನ ಮುತ್ತೆ ಅನ್ನೋನು ಅವರೆಲ್ಲ ಸಂಬಂಧಿಕರೆಲ್ಲ ಇಲ್ಲಿ ಮುಚ್ಚುಗುಂಟೆಯಲ್ಲಿ ಗಾದ್ರ ಪಲ್ಲಾಯ್ಕೊಂಡು ಮಾಡಿಕೊಂಡು ಇದ್ದಾರೆ. ಇಲ್ಲಿ ಒಂದು ಸಾಮಾಜಿಕ ಒಂದು ವ್ಯತ್ಯಾಸಗಳೇನಪ್ಪ ಅಂದರೆ, ಇವರು ಅಲಿಕಸೀರನ ಹೆಂಡತಿ ಮಕ್ಕಳು, ಇವರು ನಿಜವಾದಂತಹ ಹೆಂಡತಿ ಮಕ್ಕಳು ರೆಪ್ಪಲ್ ಸೂರಿಗೆ, ದಡ್ಸೂರು ನಾಯಕ, ಗಾದಪಾಲ ನಾಯಕ, ದಡ್ಕಮಯ್ಯ. ನಮ್ಮಲ್ಲಿ ಮ್ಯಾಥ್ಸ್ ಮಂಡಲದಲ್ಲಿ ಯಾವುದೇ ಮದುವೆ ಆಗಲಿ ಅಲ್ಲಿ ವಿವಾಹ ಮುಂಚೆ ಒಂದು ಪೆದ್ದ ವೀಳ್ಯಮು, ದೊಡ್ಡ ವೀಳ್ಯ ಅಂತ ಹೇಳ್ತಾರೆ. ಪ್ರತಿಯೊಬ್ಬರು ಕೂಡ ಅದನ್ನ ಅನ್ನಿಸ್ತಾರೆ. ಆ ವೀಳ್ಯದಲ್ಲಿ ಮಳೆಲಾರವನ್ನು
ಗದ್ದಿಗೆ ಹಾಸ್ಬಿಟ್ಟು ಅವ್ನು ಗದ್ದಿಗೆ ಪೂಜೆ ಮಾಡಿ ಬಿಟ್ಟ ಮೇಲೆ ಅದಕ್ಕೆ ಪೂಜಾರಿಗಳು ಹಿರಿಯರೆಲ್ಲ ಕುಂತ್ಕೊಂಡು ಅಲ್ಲಿ ವೀಳ್ಯ ಹಂಚ್ತಾರೆ. ವೀಳ್ಯ ಹಂಚಿ ಮೊದಲೇ ವೀಳ್ಯನ ಒಡೆಯನೇ ವೀಳ್ಯ ಅಂತ ಹೆಸ್ತಾರೆ. ಆ ಒಡೆಯನೇ ರೆಪ್ಪಲು ಸೂರಿ ಇಲ್ಲ ದಡ್ಡ ಸೂರಯ್ಯ ಅಂತ. ಅದನ್ನು ಹಿಡಿತಕ್ಕಂಥವ್ರು ಆ ಎಲೆ ಹಿಡ್ಕೊಂಡು ಹಿಡಿತಕ್ಕಂಥ ಹಕ್ಕು ಎದ್ಲರಿಗಿದೆ. ಇಂಥ ಸಂದರ್ಭದಲ್ಲಿ ಅದೇ ಸಾಲಿನಲ್ಲಿ ಕುಂತಿರ್ತಕ್ಕಂಥ ನಿಚ್ಚಮಲ್ಲೆ ಅಂದರೆ ರೆಪ್ಪಲು ಸೂರ್ಯ 2 ಹೆಂಡತಿಯ ಮಗ ತಮ್ಮನ ಮುತ್ತನಾಗಲಿ ದ್ಯಾವ್ರಲನಾಗಿ ಕೈ ಒಡ್ಡಿದರೆ ಇವನು ದೊಡ್ಡನ ಮಗ ಸುಮ್ಮನೆ ಇರಬೇಕು, ಇಲ್ಲಾಂದರೆ ಅವರಪ್ಪನ ಮರ್ಯಾದೆ ಹೋಗುತ್ತೆ. ಇಂತಹ ಪ್ರಸಂಗಗಳು ಕೂಡ ನಿದರ್ಶನಗಳು ಈಗಲೂ ನಡ್ಕೊಂಡು ಬಂದಿದ್ದಾವೆ, ನಡೀತಾನೇ ಇದ್ದಾವೆ. ಹಾಗಾಗಿ ಇವೆಲ್ಲ ಕೂಡ ನಮ್ಮ ಸಾಂಸ್ಕೃತಿಕ ವೀರರಾದಂತಹ ಮ್ಯಾಸಮಂಡಲದ ಮೂಲ ಪುರುಷರಾದಂತಹ ರೆಪ್ಪಲು ಸೂರ್ಯ ಸಂತಾನದ ಪ್ರಸಂಗಗಳನ್ನು ನಾನಾದರೂ ಹಿರಿಯರು ಹೇಳಿದ ಹಾಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ. ನಮಸ್ಕಾರ.